ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಮಂಟ್ಯಾಚಾರ್ ಮಾತಾಡ್ತಿರೋದು. ನಾನು ಇವತ್ತು ವೀಡಿಯೋದಲ್ಲಿ ನಿಮಗೆ ಫ್ಯಾನ್ ರೆಗ್ಯುಲೇಟ್ರು ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಫ್ರೆಂಡ್ಸ್. ಫ್ಯಾನ್ ರೆಗ್ಯುಲೇಟ್ರು ಏನಕ್ಕೆ ಯೂಸ್ ಮಾಡ್ತಾರೆ, ಇದು ಏನು ಇದ್ರ ಉಪಯೋಗ ಅನ್ನೋದು ನಿಮಗೆ ಪ್ರಾಕ್ಟಿಕಲಾಗಿ ನಿಮಗೆ ತೋರಿಸ್ಕೊಡ್ತೀನಿ. ನಿಮಗೆಲ್ಲ ಗೊತ್ತಿರುತ್ತೆ ಫ್ಯಾನ್ ರೆಗ್ಯುಲೇಟ್ರ್ ಯಾವ ಥರ ಇರುತ್ತೆ ಅಂತ. ನೋಡಿ, ಇದು GM ಕಂಪನಿಯ ಒಂದು ಫ್ಯಾನ್ ರೆಗ್ಯುಲೇಟ್ರ್. ಇದು G9 ಕಂಪನಿದು ನೋಡಿ ಫ್ಯಾನ್ ರೆಗ್ಯುಲೇಟ್ರು. ಇದು ನೋಡಿರ್ತೀರ ಎಲ್ಲರೂ, ಇದು ಗೊತ್ತಲ್ಲ ಫ್ರೆಂಡ್ಸ್. ಇದೇನಕ್ಕೆ ಯೂಸ್ ಮಾಡ್ತಾರೆ ಅಂತ ನಿಮಗೆ ಎಲ್ಲರಿಗೂ ಗೊತ್ತು. ಫ್ಯಾನ್ನ ಸ್ಪೀಡು ಮತ್ತು ಸ್ಪೀಡನ್ನ ಜಾಸ್ತಿ ಮಾಡೋದು, ಸ್ಪೀಡನ್ನ ಕಡಿಮೆ ಮಾಡೋದಕ್ಕೆ ಇದನ್ನ ಯೂಸ್ ಮಾಡ್ತಾರೆ ಅನ್ನೋದು ನಿಮಗೆಲ್ಲರಿಗೂ ಗೊತ್ತು. ಬಟ್ ಇದು ಯಾವ ಥರ ವರ್ಕ್ ಮಾಡುತ್ತೆ ಅನ್ನೋದು ನಿಮಗೆ ಪ್ರಾಕ್ಟಿಕಲಾಗಿ ನಿಮಗೆ ಗೊತ್ತಿರಲ್ಲ. ಅದನ್ನ ನಿಮಗೆ ಪ್ರಾಕ್ಟಿಕಲಾಗಿ ತೋರಿಸ್ತೀನಿ ಫ್ರೆಂಡ್ಸ್. ಇವಾಗ ಇದನ್ನು ಪ್ರಾಕ್ಟಿಕಲಾಗಿ ಕನೆಕ್ಷನ್ ಕೊಟ್ಟು ನಿಮ್ಗೆ ಯಾವ ಥರ ಯೂಸ್ ಆಗುತ್ತೆ ಅನ್ನೋದು, ಇದು ಪವರ್ನ ಯಾವ ಥರ ರೆಡ್ಯೂಸ್ ಮಾಡುತ್ತೆ ಅನ್ನೋದನ್ನ ನಿಮಗೆ ಇದರಲ್ಲಿ ತೋರಿಸ್ಕೊಡ್ತೀನಿ. ಇದುವರೆಗೆ ನಮ್ಮ ಮಂಟ್ಯ 457 ಎಲೆಕ್ಟ್ರಿಕಲ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ, ನಮ್ಮ ಹತ್ರ ಇರೋದು GM ಕಂಪನಿ G9ದು. ಇದು 5 ಪಿನ್, ಇದು 5 ಸ್ಪೀಡ್ ಫ್ಯಾನ್ ರೆಗ್ಯುಲೇಟ್ರ್. ಇದನ್ನು ಯಾವ ಥರ ವರ್ಕ್ ಮಾಡುತ್ತೆ ಅನ್ನೋದನ್ನ ನಿಮಗೆ ಇವಾಗ ತೋರಿಸ್ಕೊಡ್ತೀನಿ ಲೈವ್ ಆಗಿ. ಇದು ನೋಡಿ, ಇದು 5 ಸ್ಪೀಡ್ ಅದಲ್ವಾ. ಇದು ಆಫ್ ಬಟನ್ನು, ಇಲ್ಲಿ 0 ಕಾಣ್ತೈತೆ ನೋಡಿ ಫ್ರೆಂಡ್ಸ್, ಇದು ಆಫು. ಇದು 1 2 3 4, 2 3 4 5, ಪುನಃ 0 ಬಂದರೆ ಆಫು. ಇದು ಇಲ್ಲಿಗೆ ತಿರ್ಗಿಸಿದಾಗ ಒಂದು ಸ್ವಲ್ಪ ಸ್ಪೀಡ್ ಇರುತ್ತೆ, ಇಲ್ಲಿಗೆ ತಿರ್ಗಿಸಿದಾಗ ಜಾಸ್ತಿ, ಇಲ್ಲಿಗೆ ತಿರ್ಗಿಸಿದಾಗ ಇನ್ನೂ ಜಾಸ್ತಿ, ಇಲ್ಲಿಗೆ ಜಾಸ್ತಿ, ಇದು ಟಾಪ್ ಸ್ಪೀಡ್ ಬರುತ್ತೆ. ಇದು ಯಾವ ಥರ ವರ್ಕ್ ಮಾಡುತ್ತೆ ಅಂತಂದರೆ ನೋಡಿ, ಇದನ್ನ ಪವರ್ನ ತಗೋತದೆ. ಇಲ್ಲಿ ಪವರ್ನ ತಗೊಂಡು ಇಲ್ಲಿ ಔಟ್ ಸೈಡ್ಗೆ ಏನು ಮಾಡುತ್ತೆ, ಪವರ್ನ ಹಿಡಿದು ಬಿಡುತ್ತೆ ಫ್ರೆಂಡ್ಸ್. ಇದು ಹೈ ಪವರ್ ಇರೋದನ್ನ ಲೋ ಪವರಾಗಿ ಕನ್ವರ್ಟ್ ಮಾಡಿ ಲಾಸ್ಟು 5 ಸ್ಪೀಡ್ಗೆ ಫುಲ್ಲು. ಇಲ್ಲಿ 230 ತಗೊಂಡೈತೆ ಅಲ್ವಾ, ಇಲ್ಲಿ 230 230 ವೋಲ್ಟೇಜ್ನ ಇಲ್ಲಿ ಪವರ್ ಸಪ್ಲೈ ಕೊಡ್ತೀರಾ ಅಂತಂದರೆ, ಒಂದು ಸ್ಪೀಡ್ ನಿಲ್ಲಿಸಿದಾಗ ನಿಮ್ಗೇನು ಮಾಡುತ್ತೆ, 50 ಭಾಗ, 100ರಲ್ಲಿ 25 ಭಾಗ ಪವರ್ನ ಈ ವೈರಲ್ಲಿ ಬಿಡುತ್ತೆ. ನೆಕ್ಸ್ಟು ಸೆಕೆಂಡ್ ಸ್ಪೀಡಲ್ಲಿ ನಿಲ್ಲಿಸಿದಾಗ 250ರಲ್ಲಿ 100 ವೋಲ್ಟೇಜ್ನ ಹೊರಗಡೆ ಬಿಡುತ್ತೆ. ನೆಕ್ಸ್ಟು 3ನೇ ಸ್ಪೀಡ್ಗೆ 150 ವೋಲ್ಟೇಜ್ನ ಬಿಡುತ್ತೆ. 4ಕ್ಕೆ 200, 5ನೇ ಸ್ಪೀಡ್ಗೆ 230 ಫುಲ್ ವೋಲ್ಟೇಜ್ನ ರೆಡ್ಯೂಸ್ ಮಾಡುತ್ತೆ, ಈಚ್ ಕಡೆ ಬಿಡುತ್ತೆ. ಇಲ್ಲಿಂದ ಇಲ್ಲಿ ಕಂಟ್ರೋಲ್ ಮಾಡಿ ಇದನ್ನ ಔಟ್ ಸೈಡ್ಗೆ ಪವರ್ನ ಸಪ್ಲೈ ಬಿಡುತ್ತೆ ಫ್ರೆಂಡ್ಸ್. ಅದರಿಂದ ಇದು ಫ್ಯಾನ್ ರೆಗ್ಯುಲೇಟ್ರು ಸ್ಪೀಡನ್ನ ಕಂಟ್ರೋಲ್ ಮಾಡುತ್ತೆ ಅಂತ ಹೇಳೋದು ಅಷ್ಟೇ. ಇದು ಪವರ್ನ ಕಟ್ ಆಫ್ ಮಾಡಿ ಬಿಡುತ್ತೆ ಫ್ರೆಂಡ್ಸ್. ಇದನ್ನು ಯಾವ ಥರ ವರ್ಕ್ ಮಾಡುತ್ತೆ ಅಂದ್ಬಿಟ್ಟು ನಿಮಗೆ ಪ್ರಾಕ್ಟಿಕಲಾಗಿ ತೋರಿಸ್ತೀನಿ ಇವಾಗ. ನೋಡಿ, ನಾವು ಇದನ್ನ ಕರೆಂಟ್ ಪವರ್ ಸಪ್ಲೈ ಕೊಡ್ತೀವಿ ಇದಕ್ಕೆ. ನೋಡಿ, ಇದು ಸೀರೀಸ್, ನೋಡಿ ಸೀರೀಸ್ ಕನೆಕ್ಷನ್ ಕೊಡ್ತಿದ್ದೀನಿ. ಟೇಪ್ ಹಾಕಿ ನೋಡಿ ಫ್ರೆಂಡ್ಸ್. ಈ ಥರ ಈ ಬಲ್ಪ್ ನೋಡಿ, ಇದಕ್ಕೆ ಸೀರೀಸ್ ಕನೆಕ್ಷನ್ ಕೊಡ್ತೀನಿ ಇವಾಗ. ಇವಾಗ ಆಫ್ ಐತೆ. ಈ ಬಲ್ಪ್ನ ಹೊಡ್ಕೊಳ್ಳಿ ಲೋನ. ಮಂಕ ಗುರಿತೈತೆ ಅಲ್ವಾ. ನೋಡಿ, 2ನೇ ಬ್ಯಾಂಡು ನೋಡಿ, ಬ್ಯಾಂಡು 3, ಬ್ಯಾಂಡು 4, ಇದು ಫುಲ್ಲು. ಇದು 5 ಸ್ಪೀಡು ನೋಡಿ, 5ರಲ್ಲೈತೆ ಪವರ್ ಅಷ್ಟೈತೆ. ಆಫ್ ಮಾಡಿದ್ರೆ ಆಫು, ಆನ್ ಮಾಡಿದ್ರೆ ನೋಡಿ ಎಷ್ಟು ಉರಿತೈತೆ. ಫ್ಯಾನು ಸ್ಪೀಡ್ ಕಡಿಮೆ. 2ನೇದು 3 4, ಇದು ಫುಲ್ ಪವರು. ಇದಕ್ಕೆ 5 ಸ್ಪೀಡ್ಗೆ ಫ್ಯಾನು ಫುಲ್ ಸ್ಪೀಡಾಗಿ ವರ್ಕ್ ಮಾಡುತ್ತೆ ಫ್ರೆಂಡ್ಸ್. ನೋಡಿ, ನಾ ಕನೆಕ್ಷನ್ ಕೊಟ್ಟೆ ಅಂದ್ಬಿಟ್ಟು ನೀವು ಕನೆಕ್ಷನ್ ಕೊಟ್ಬಿಟ್ಟು ಇದನ್ನ ಸೀರೀಸ್ ಬೋರ್ಡಲ್ಲಿ ಚೆಕ್ ಮಾಡಬೇಕು. ಇದು ನಾವು ಪಿನ್ಗೆ ಕನೆಕ್ಟ್ ಮಾಡಿಬಿಟ್ಟು ಹಾಕಿದ್ದೀವಿ ಅಂತ ಅಂದ್ಬಿಟ್ಟು ನೀವು ತಗೋಗಿ 230 ಮೇನು ನ್ಯೂಟ್ರಲ್ ಫೇಸ್ ಕೊಟ್ಟರೆ ನಿಮ್ಮ ಕೈ ಬಸ್ಟ್ ಆಗೋಗುತ್ತೆ. ಹುಷಾರಾಗಿ
ಕೇರ್ಫುಲ್ಲಾಗಿ ಕನೆಕ್ಷನ್ ಯಾವುದು ಎಲೆಕ್ಟ್ರಿಕಲ್ ಸಂಬಂಧಿತ ವರ್ಕ್ ಮಾಡಬೇಕು ಅಂತಂದರೆ ತಿಳಿದು ಮಾಡಿ ಫ್ರೆಂಡ್ಸ್. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನಿತರ ಎಲೆಕ್ಟ್ರಿಕಲ್ ಸಂಬಂಧಿತ ವೀಡಿಯೋಗಳಿಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಇನ್ನಿತರ ಎಲೆಕ್ಟ್ರಿಕಲ್ ವೀಡಿಯೋಗಳನ್ನ ನಮ್ಮ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡ್ತಾಯಿರ್ತೀವಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.